ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ ಕಳೆದ 2 ವರ್ಷಗಳಿಂದ ಏಕವಿನ್ಯಾಸ ನಕ್ಷೆ ಅನುಮೋದನೆಗೆ ಆದೇಶವನ್ನ ನೀಡದೆ ಸತಾಯಿಸುತ್ತಿದೆ ಎಂದು ಆರೋಪಿಸಿ ಮಾಜಿ ಶಾಸಕ ರಘುಪತಿ ಭಟ್ ಇಂದಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಪ್ರಾಧಿಕಾರದ ಕಚೇರಿ ಮುಂದೆ ಆರಂಭಿಸಿದ್ದಾರೆ. ಬಡನಿಡಿಯೂರು ಗ್ರಾಮದ 90 ಸೆಂಟ್ಸ್ ಜಾಗದಲ್ಲಿ ರೆಸಾರ್ಟ್ ನಿರ್ಮಿಸುವ ಉದ್ದೇಶದಿಂದ ಜಾಗಕ್ಕೆ ಏಕವಿನ್ಯಾಸ ನಕ್ಷೆ ನೀಡುವಂತೆ ರಘುಪತಿ ಭಟ್ 2024ರ ಮಾರ್ಚ್ 20ರಂದು ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಈವರೆಗೆ ಅನುಮೋದನೆ ನೀಡದೆ ಸತಾಯಿಸಲಾಗುತ್ತಿದೆ ಎಂದು ಆರೋಪಿಸಿ ಇಂದು ಬೆಳಿಗ್ಗೆ 9:30ರಿಂದ ಧರಣಿ ಆರಂಭಿಸಿದ್ದಾರೆ. ಏಕವಿನ್ಯಾಸ ನಕ್ಷೆಗೆ ಅನುಮೋದನೆ ನೀಡಬೇಕು, ಇಲ್ಲವೇ ನೀಡಲು ಆಗುವುದಿಲ್ಲ ಎಂಬುದಾಗಿ ಹಿಂಬರಹ ನೀಡಬೇಕು. ಅಲ್ಲಿಯವರೆಗೆ ಧರಣಿ ಮುಂದುವರಿಸಲಾಗುವುದು. ಹಿಂಬರಹ ನೀಡಿದ್ರೆ ಅದರಂತೆ ಮುಂದೆ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ರಘುಪತಿ ಭಟ್ ಹೇಳಿದರು. ಇವತ್ತು ಬೆಳಿಗ್ಗೆ 9:30 ಗಂಟೆಯಿಂದ ನನ್ನ ಸತ್ಯಾಗ್ರಹ ಧರಣಿಯನ್ನು ಪ್ರಾರಂಭಿಸಿದ್ದೇನೆ. 9:30 ಗಂಟೆಗೆ ಕಚೇರಿಗೆ ಹೋದಾಗ ಯಾರೂ ಇರಲಿಲ್ಲ. ಆನಂತರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಂದರು, ನನ್ನ ಹತ್ರ ವಿನಂತಿ ಮಾಡಿಕೊಂಡ್ರು. ನಾವು ಈಗಾಗಲೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಅದನ್ನು ನಿರ್ಣಯ ಮಾಡಿದ್ದೇವೆ, ಹಾಗಾಗಿ ನೀವು ಧರಣಿ ವಾಪಸ್ ಮಾಡಬೇಕು ಅಂತ ಹೇಳುವ ವಿನಂತಿ ಮಾಡಿಕೊಂಡ್ರು. ನಾನು ಹೇಳಿದೆ, ನನ್ನ ಧರಣಿ ಇದು ಯಾವುದೇ ಪ್ರಾಧಿಕಾರದ ಅಧ್ಯಕ್ಷರು ಸದಸ್ಯರ ಮೇಲಲ್ಲ, ಕಮಿಷನರು ಇವತ್ತು ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ, ಆ ಕಾರಣಕ್ಕೋಸ್ಕರ ಅಂತ ಹೇಳುವಂಥದ್ದನ್ನು ಹೇಳಿದ್ದೇನೆ. ಆನಂತರ ಕಮಿಷನರು ಇವತ್ತು ಬಂದು ಮಾತಾಡಿದರು ನನ್ನ ಹತ್ರ. ಮೊನ್ನೆ ಸಭೆಗೆ ಮಂಡಿಸ್ತೇನೆ ಅಂತ ಹೇಳ್ತಿದ್ರು. ಸಭೆಗೆ ಕಮಿಷನರು ಕೊಟ್ಟ ಪತ್ರಕ್ಕೆ ಅಧ್ಯಕ್ಷರು ಇನ್ನೊಮ್ಮೆ ಅಗತ್ಯ ಇಲ್ಲ, ಈಗಾಗಲೇ ನಾವು ನಿರ್ಣಯ ಮಾಡಿದ್ದ ಹೇಳಿದರು. ಇವತ್ತು ನಾನು ಲೀಗಲ್ ಒಪಿನಿಯನ್ಗೆ ಕಳಿಸಿದ್ದೇನೆ. ಲೀಗಲ್ ಒಪಿನಿಯನ್ ಬಂದು ಕೂಡಲೇ ಕೊಡ್ತೇನೆ ಸರ್, ಇವತ್ತು ಅಥವಾ ನಾಳೆ ಒಳಗೆ ಬರ್ಬೋದು, ನಾವು ಕೊಡ್ತೇವೆ. ಲೀಗಲ್ ಒಪಿನಿಯನ್ ಏನು ಬರ್ತದೆ ಅದನ್ನು ಕೊಡ್ತೇವೆ, ಹಾಗಾಗಿ ನೀವು ದಯವಿಟ್ಟು ವಾಪಸ್ ಮಾಡಬೇಕು ಅಂತ ಹೇಳಿದರು. ರಘುಪತಿ ಭಟ್ ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಪ್ರಾಧಿಕಾರದ ಆಯುಕ್ತ ಮಹೇಶ್ ಜೆ ಅವರು, ರಘುಪತಿ ಭಟ್ ಸಲ್ಲಿಸಿರುವ ಅರ್ಜಿಯಲ್ಲಿ ಯಾವುದೇ ಕಾನೂನು ತೊಡಕಿಲ್ಲ. ಕರಾವಳಿ ಯುವಕ ಮಂಡಲ ಹೈಕೋರ್ಟ್ನಲ್ಲಿ ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಬಗ್ಗೆ ಕಾನೂನು ಸಲಹೆ ಪಡೆದುಕೊಂಡು ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದರು. ನಾವು ಅಧಿಕಾರ ವಹಿಸಿದ ಆ ಪ್ರಥಮ ಸಭೆಗೆ ಕೂಡ ಈ ವಿಚಾರ ಬಂದಿತ್ತು. ಈ ವಿಚಾರ ಬಂದು ಅದಿನ ಮೊನ್ನೆ ಜಿಲ್ಲಾಧಿಕಾರಿ ಕೂಡ ಸಭೆಯಲ್ಲಿದ್ದರು, ಅಲ್ಲಿ ಚರ್ಚೆ ಆಗಿತ್ತು. ಅನಂತರ ಪ್ರತಿ ಸಭೆಯಲ್ಲಿ ಈ ವಿಷಯ ಬರ್ತಾ ಇತ್ತು. ಅನಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತು. ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇದನ್ನು 4-5 ಮಂದಿ KS ಅಧಿಕಾರಿಗಳ ಕೂಡಿದ ಒಂದು ನೇತೃತ್ವದ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಯಾಗಿ ಒಂದು ಆದೇಶವನ್ನು ಕೂಡ ಕೊಟ್ಟರು, ನಿಯಮಾನುಸಾರ ಪಾಲಿಸಿ ಅನ್ನೋದಾಗಿ. ಆನಂತರ ಕೂಡ ನಾವು ಅದನ್ನು ಸಭೆಯಲ್ಲಿ ದಿನಾಂಕ 16/7/2025ರಂದು ನಮ್ಮ ಪ್ರಾಧಿಕಾರದ ಸಾಮಾನ್ಯ ಸಭೆಯಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಇದ್ರ ಬಗ್ಗೆ ಹೇಳಿದರು. ಇದು ಪ್ರತಿ ಸಭೆಯಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ಅಂತಿಮ ಒಂದು ಹಂತಕ್ಕೆ ಬರಬೇಕು. ಆ ನೆಲೆಯಲ್ಲಿ ನಾವು ಅಧಿಕಾರಿಗಳಿಗೆ ಆ ದಿವಸವೇ ನಿರ್ದೇಶನ ನೀಡಿದ್ದೇವೆ ಮತ್ತು ನಿರ್ಣಯ ಮಾಡಿದ್ದೇವೆ. ಏನಂತ ಹೇಳಿದ್ರೆ, ಸದರಿ ಪ್ರಕರಣವನ್ನು ಕಾನೂನು ಅವಕಾಶದಂತೆ ಹಾಗೂ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಮ್ಮ ಸಭೆಯಲ್ಲಿ ಬಹುಮತ ನಿರ್ಣಯ ಮಾಡಿದ್ದೇವೆ. ಪ್ರಾಧಿಕಾರದ ಅಧ್ಯಕ್ಷ ದಿನಕರ್ ಹೆರೂರ್ ಅವರು ಮಾತನಾಡಿ, ಬಡನಿಡಿಯೂರು ಏಕನಿವೇಶನಕ್ಕೆ ಅರ್ಜಿಯ ಬಗ್ಗೆ ಪ್ರಾಧಿಕಾರದ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿದೆ. ಅಂತಿಮ ಹಂತಕ್ಕೆ ಬರಬೇಕು ಎಂಬುದಾಗಿ ನಿರ್ಣಯ ಮಾಡಿದ್ದೇವೆ. ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುವಂತೆ ಆಯುಕ್ತರಿಗೆ ಸೂಚನೆ ನೀಡಿದ್ದೇವೆ. ಆದರೂ ಆಯುಕ್ತರು ಕಾನೂನು ಪಾಲನೆ ಮಾಡುತ್ತಿಲ್ಲ ಎಂದು ತಿಳಿಸಿದರು. ಅದಕ್ಕೆ ಅವರು ಫೈಲ್ ತರಿಸ್ಕೊಂಡಿದ್ದಾರೆ. ಇವತ್ತು ಅವರ ಅಭಿಪ್ರಾಯನೇ ಇವತ್ತು ಅವರು ಇದು ಮಾಡ್ತಾರೆ. ಇವತ್ತು ನಾಳೆ ಬರುತ್ತೆ. 2 ವರ್ಷ ಸಿಂಗಲ್ ಲೇಔಟಿಗೆ 2 ವರ್ಷ ಆಗಿಲ್ಲ. ಫಸ್ಟ್ ಅವರು ಝೋನಲ್ ಬದಲಾವಣೆ ಕೊಟ್ಟರು, ಅದು ನಾವು ಬರೋಕ್ಕಿಂತ ಮುಂಚೆನೇ ಆಗಿತ್ತು. ಮತ್ತೆ ಕೇಸ್ ನಡೀತಾ ಇತ್ತು, ಅದು ಕೊಟ್ಟು ತಪ್ಪು ಸರಿ ಅಂತೇಳಿ ಕೇಸ್ ನಡೀತಾ ಇತ್ತು. ಆಮೇಲೆ ಅವರು ಸಿಂಗಲ್ ಲೇಔಟಿಗೆ ಈಗ ಕೊಟ್ಟಿದ್ದಾರೆ. ಮತ್ತು ನಮ್ಮಲ್ಲಿ ಹಿಂದೆ ರಿಜೆಕ್ಟ್ ಆಗಿತ್ತು, ಒಂದು ಕಂಟೆಂಪ್ಟ್ ಹಾಕಿದ್ದ ಇದರ ಹಿನ್ನೆಲೆಯಲ್ಲಿ ಅದು ರಿಜೆಕ್ಟ್ ಆಗಿತ್ತು. ಮತ್ತು ಈಗ ನಮ್ಮ ಬೆಂಗಳೂರು ಇವರಿಂದ ಹೋದ ತಿಂಗಳು ಕೊನೆಯಲ್ಲಿ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಒಂದು PL ಮಧ್ಯೆ ಒಂದು ಇದಾಗಿರೋದ್ರಿಂದ ಈಗ PL ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ವಕೀಲರು ಇವತ್ತು ಇಲ್ಲ ನಾಳೆ ಒಳಗೆ ಅಭಿಪ್ರಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ನಮ್ಮ ಸಚಿನ್ ಅವ್ರನ್ನ ಕಡತ ಸಹಿತ ಅದಕ್ಕೆ ಕಳಿಸ್ಕೊಟ್ಟಿದ್ದಾರೆ. ನಮಗೆ ಆ ಥರ ಏನಿಲ್ಲ, ನಾವು ಕಾನೂನೊಳಗೆ ಏನಿದೆ ಅದನ್ನು ಮಾಡ್ತೀವಿ. ಶ್ರೀಜಿತ್, V4 ನ್ಯೂಸ್, ಉಡುಪಿ.